ಫ್ರೆಶ್ ಆಗಿ ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಡ್ಯೂಟಿಗೆ ಹೊರಟಿದೆ. ಹೊರ್ಗೋಗ, ನಂಗೆ ಎಡಿಟ್ ಮಾಡೋಗಿತ್ತು. ಹೊರ್ಗೋಗ ನೀನು, ಹೊರ್ಗೋಗ. ನೋಡು ಜುಜು, ಯಾರದು? ಹ್ಞೂ, ನೋಡು ನೋಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ತುಂಬ ದಿನ ನಮ್ಮ ವೀಡಿಯೋ ಮಾಡ್ತಾಯಿದ್ದೆ. ಬೆಂಗಳೂರು ವೆದರ್ಗೆ ಒಂಥರ ಹೆಲ್ತೇ ಹಾಳಾಗಿಬಿಟ್ಟಿದೆ. ನೀವು ಆಲ್ರೆಡಿ ಮೋಡ ಕವಿದ ವಾತಾವರಣ ನೋಡಿ ಗೈಸ್. ಒಂದು ಝೂಝು ಡೋರ್ ಹಾಕೋದಕ್ಕೆ ಹೊರಬಿಡ ಅಂದಳೆ ಕೂಗೋದು ಅಂತ ಹೇಳೋದೇಳಿ. ಎಲ್ಲ ನೈಟ್ ಶಿಫ್ಟ್ ಮಾಡಿ ಬಂದು ಕೂಕೊಂಡು 1 ತಿಂಗಳಾಯ್ತೆ. ಮೊದಲು ನೈಟ್ ಶಿಫ್ಟ್ ಆಗಿದ್ದೆ, ನಿಮ್ಗೆ ಗೊತ್ತಿತ್ತಲ್ಲ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಆಯಿತಾ. ಮಾಡೋದೌದು ಸ್ಟಾರ್ಟ್ ಮಾಡಿ ಒಂದು 4 ವೀಡಿಯೋ ಮಾಡೋದೌದು. ಅದ್ರ ಮೇಲೆ ಹುಮ್ಮಸ್ಸೇ ಇಲ್ಲ, ಬಿಕಾಸ್ ನೈಟ್ ಡ್ಯೂಟಿ ಎಂತ ಮಾಡು. ಈಗ 1 ತಿಂಗಳಾಯ್ತಾ ಶಿಫ್ಟ್ ಚೇಂಜ್ ಮಾಡಿದ. 6 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆ ತನಕ. ಈಗ ಸುಮಾರು ಟೈಮ್ ಸಿಕ್ಕತ್ತು, ಸೊ ಹಂಗಾಗಿ ಟ್ರೈ ಮಾಡ್ತಾಯಿದ್ದೆ. ಝೂಸನ್ನ ನೋಡ್ಕೊಂಡು ಯಾರು ಇಲ್ಲ ಅಂದ್ರೆ ಅಲ್ಲ, ನಮ್ಮ ಫ್ರೆಂಡ್ಸ್ ಇರ್ತಾರೆ ಗಾಯ್ಸ್. ಎಂತ ಅನ್ಕೊಂಡಿರಿ, 5 ಜನ ಇಪ್ಪದು ಎಲ್ಲ ಒಂದೇ ಸತಿ ಡ್ಯೂಟಿ ಹೋಗ್ಕತ್ತ. ಹಂಗೆ ಮಾಡ್ಬೇಡ ಪಾಪ. ಝೂಝು ಬಾ, ಇಲ್ಲ ಇಲ್ಬಾ. ಹಾಯ್ ಮಾಡ ಝೂಝು, ಇಲ್ಬಾ. ಹಾಯ್ ಮಾಡ ಹಾಯ್ ಹಾಸ್ತಿ ಗಾಯ್ಸ್. ಕಿತಾಪತಿ ಗಂಡ ಏನಾ ನಿನ್ನೆ ಮಾಡಿದ್ದು ಸಾರು ಬಿಸಿ ಮಾಡಿತ್ತು, ಜಸ್ಟ್ ಮಾಡೋದಷ್ಟೇ. ಅನ್ನ ಊಟ ಮಾಡಿ ಒಂದು ಸ್ವಲ್ಪ ಮನೆ ಕಂಡು 5 ಗಂಟೆಗೆ ಎದ್ದು ರೆಡಿ ಆಗಿ ಡ್ಯೂಟಿಗೆ ಹಾರೆ. ಎಂತ ತಿಂತೆ ಮಗನೇ? ನಿಂಗೆ ಹೊರಗಿನಲ್ಲಿ ತಗೊಬಂದು ಒಳ ಹಾಕ ಬಡಿತೇಲ್. ಬಾ ಬರಲ್ಲ, ಕೂತ್ಕೊ ಇಲ್ಲ. ಹಾಂ ಇವನು ನಮ್ಮ ಊರಿನ ಗಂಡ ಬೆಂಗಳೂರಿಗೆ ಬಂತ. ಎಂತಕ್ಕಂದೇಳಿ ಸ್ವಲ್ಪ ದಿನ ಆದ್ಮೇಲೆ ಹೇಳ್ತೆ. ಇನ್ನು ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಆದಮೇಲೆ ಎಲ್ಲ ಇಂಟ್ರೊಡ್ಯೂಸ್ ಮಾಡೋ. ಹೆಂಗಿತ್ತು ಸೆಕೆ? ಹೆಂಗಿತ್ತು ಊರ? ಹೆಂಗಿತ್ತು ಇಲ್ಲ ಹೆಂಗಿತ್ತು ಅಡಿಲ್ಲ ಅಲ್ಲ ಊರಾಗೆ ಗಾಯ್ಸ್? ಊರಾಗ ಹೋಯ್ದಲ್ಲ ಲಾಸ್ಟ್ ಟೈಮು, ಹಂಗೆ ಹೈಕಂಬ ಕಾತಿಲ್ಲ, ಹಂಗೆ ಹೈಕೊಂಡು ದಗ ಮೇಲಿಂದ ಇಳಿತು. ಎಂಥ ಸೆಕೆ ಅದ ಮರೆ. ಅಮ್ಮ ಹೇಳ್ತಿದ್ಲ ಆ ಸಲ ಸೂರ್ಯ ಕೆಳ ಬೈಂದ ಅಂತೇಳಿ. ಮೇ ಬಿ ಅದೀಗ ನಿಜ ಆಯ್ತು ಅನ್ಸುತ್ತೆ. ಬಂದ ಗೈಸ್ ನೋಡಿ ಗೈಸ್, ಇವನು ನಮ್ಮ ಸುರಸುಂದರ. ಮಾರ್ನಿಂಗ್ 5 ಗಂಟೆ ಎದ್ಗ ಡ್ಯೂಟಿ ಹಾಕೋನು. ಸುರಸುಂದರ ಒಂಥರ ಅವನಿಗೆ ಗರ್ಲ್ಸ್ ಫ್ಯಾನ್ಸ್ ಎಲ್ಲ ಜಾಸ್ತಿ. ನೀ ಕಿವಿಗೆ ಇಟ್ಕೊಂಡೇ ಬರ್ಕ ಬಪ್ಪತ್ತಿಗೋ ಅದಕ್ಕೆ ರೆಸ್ಟ್ ಇಲ್ಲ ಹಂಗಾರೆ. ಆ ಕಿವಿಗೆ ಇಟ್ಕೊಂಡೇ ಬರ್ಕ. ಹಾಂ, ಕಿವಿ ಇಟ್ಕೊಂಡೇ ಬರ್ಕ. ಅದು ಯಾವ ಡಾರ್ಲಿಂಗು? ಎಣ್ಣೆ ಕೊಡ್ತಾರ ಎಲ್ಲರೂ, ಎಲ್ಲ ನಿಂಗೂ ಕೊಡ್ತಾರ ನೋಡು. ಒಂದು 90 ಎಲ್ಲ ಕೊಡ್ತಾರ. ಮಾಡಿಸಿ ಸರ್ಟಿಫಿಕೇಟ್ ಬಡ್ಡಿ ಎಷ್ಟು ಜನಕ್ಕೆ ಯೂಸ್ ಆಗ್ತೈತೆ ಅಂದ್ರೆ. ಗಾಯ್ಸ್ ಎದ್ದು 1 ಗಂಟೆ ಆಯ್ತು, ಇನ್ನೂ ಬ್ರಷ್ ಮಾಡಿಲ್ಲ, ತಿಂಡಿ ತಿನ್ನಿಲ್ಲ. ನಮ್ಮ ಲೈಫ್ ಕೇಮ್ದೇ ಬೇಡ. ಎಂತಾಯ್ತು ಅದು? ಓಕೆ ಅಲ್ಲ? ಅದು ಅವ್ರು ಬಸ್ಸಲ್ಲಿ ಕಳಿಸ್ಕೊಟ್ರು. ನೀನು ಬಸ್ಸಲ್ಲಿ ಕಳಿಸ್ಕೊಟ್ರು. ನಾನು ನನ್ನ ಝೂಝು ಏನೋ ಝೂಝು ಹೌದು ನೋಡಿ. ಹಾಯ್ ಮಾಡೋರಿಗೆ ಹಾಯ್ ಮಾಡು. ಹಾಯ್ ಸ್ನಾನ ಮಾಡ್ಲಲ್ಲ ಗಡ. ನೋಡು ಝೂಝು ಯಾರದು? ನೋಡು ಗಾಯ್ಸ್, ದಾಲ್ ಮತ್ತು ಬಟಾಟೆ ಸಾರು ಆ್ಯಂಡ್ ಚಿಕನ್ ಉಪ್ಪಿನಕಾಯಿ. ಉಪ್ಪಿನಕಾಯಿ ಒಂಥರ ಟೇಸ್ಟ್ ಇತ್ತು, ಸಖತ್ ಇಷ್ಟ ಆಯಿತು. ಝೂಝು ಕಾಣಿ ಹೆಂಗೆ ಕಾಣ್ತಿದ್ದ, ನಂಗೆ ಕೊಡೋದಿಲ್ಲ ಅದಕ್ಕೆ. ಝೂಝು ಫ್ರೀಯಾಗಿ ಕೆಲಸ ಮಾಡ್ತಿದ್ದ. ಹೌದಾ? ಗಾಡಿ ತರೋದು ನಿನ್ನ ಕೆಲಸ? ಹಾಂ ಝೂಝು ಹೊರ್ಗೋಗ, ನಂಗೆ ಎಡಿಟ್ ಮಾಡೋಗಿತ್ತು. ಹೊರ್ಗೋಗ ನೀನು, ಹೊರ್ಗೋಗ. ಗೈಸ್ ಅರ್ಧ ಗಂಟೆಯಿಂದ ತಲೆ ಕೆಡ್ತಿದ್ದ. ಎಡಿಟ್ ಮಾಡಿ ಬಂದು ಕೂತಿದ್ದೆ, ಹೊರ್ಗೆ ಹಾಕೇ ತಯಾರಿಲ್ಲ. ಇಷ್ಟು ಉಂಡಿದೆ ಈಗ, ಇಷ್ಟು ಹಾಕೋದಿಷ್ಟು. ಓಯ್ ಹೋಗ, ಹೊರ್ಗೋಗ. ನನಗೆ ಕೆಲಸ ಇತ್ತು, ನೀವು ಹೊರ್ಗೋಗ. ಆಯಿತು ಇಲ್ಲೇ ಮನೆ ಕಮ್ಮಿಗ. ಹೋಗಬೇಕ. ಹಾಗೆ ಹೋಗ. ಫೈನಲಿ ನಾವು ಎಡಿಟ್ ಮಾಡಿಕೆ ಮತ್ತೆ ಸಿಗ್ತೇವೆ ಗೈಸ್. ಒಂದು ನಿದ್ರೆ ಮಾಡಿ 7 ಯಾರೂ ಇಲ್ಲ ರೂಮಂಗೆ. ಡ್ಯೂಟಿ ಬೇಕು ಅಂಬದಾಗ ನಾವು ಮಾಲ್ ಆಫ್ ಏಷ್ಯಾ ಬನ್ನಿ ಗೈಸ್. ನಮಗೆ ಇವನೊಬ್ಬನೇ ನಮ್ಮ ಹುಡುಗ ಗಾಡಿ ತೊಳಿತಾವ. ಗಾಡಿ ಮೇಲೆ ಫುಲ್ ಹೋಗಿತ್ತಲ್ಲ, ತುಂಬ ಏನು ಅದೇ ಬ್ರಷಲ್ಲಿ ಸಿಗ್ತಿದೆಯಲ್ಲ. ಹಾಂ
ಬ್ರಷಲ್ಲಿ ಸಿಗ್ತಾವನಲ್ಲ ಈ ಬ್ರಷಲ್ಲಿ. ಟೈಮ್ ಆಯ್ತು, ಬೇಗ ಡ್ಯೂಟಿ ಮಾಡೋದು. ಒಳ್ಳೆ ಮಳೆ ಬಂತ ಸುತ್ಕಣಿ, ನಿದ್ರೆ ಮಾಡೋದು ಗೊತ್ತೇ ಇಲ್ಲ. ಫುಲ್ಲು ಚಂಡಿ ರೋಡಲ್ಲ. ಏಯ್ ಇಚಿ ಬಾ ತುಸು ಬಾ. ಗೈಸ್, ಮಳೆ ಬರುವ ಹಾಗಿದೆ. ಫ್ರೆಶ್ ಆಗಿ ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಡ್ಯೂಟಿಗೆ ಹೊರಟಿದೆ. ಮಳೆ ಬಂದಳಿಕೆ ಇಲ್ಲೊಂದು ಸ್ಮೆಲ್ ಬರ್ತದೆ ಗೊತ್ತಾ ರೋಡಲ್ಲೇ. ಆ ಸ್ಮೆಲ್ ಒಂಥರ ಮಜಾ ಅಲ್ಲ, ಏನೋ ಒಂಥರ ಸುಖ ಕೊಡುತ್ತೆ ಆ ಸ್ಮೆಲ್. ಆಲ್ರೆಡಿ ಹೋಯ್ದ, ಇವಾಗ ಊಟ ಮಾಡಿಲ್ಲ ಅಂದ್ರೆ. ಸೊ ಊಟ ಮಾಡ್ಕೊಂಡು ಕಾಯ್ತಿರ್ತೆ. ಸೊ ಅಲ್ಲಿಗೆ ಬಾ ಅಂತ ಹೇಳೋದಕ್ಕೆ ಹೊಟ್ಟಿದೆ. ಗೈಸ್, ಇವಾಗ ಬಂದಿತ್ತು ಟೈಮು 2:30. ನಮಗೋಸ್ಕರ ರೋಡಲ್ಲಿ ಝಡ್ ಸೆಕ್ಯೂರಿಟಿ ಅಂತಾರಲ್ಲ, ನಮಗೋಸ್ಕರ ಕಾಯ್ತಿದ್ರು. ಯಾರು ಗೊತ್ತಾ ಗೈಸ್, ಹೆಚ್ಚು ಕಮ್ಮಿ ಒಂದು 10 ಜನ ಇದ್ದಾರೆ. ಬಾಯಿ ಹಾಕ್ರೆ 10 kg ಗೋಧಿ. ಗೈಸ್, ಕುಡಿಯೋಕ್ಕೂ ನೀರಿಲ್ಲ, ಏನು ಕತೆ. ಇದು ಒಂದು ಬಿಟ್ಟರೆ ಊಟಕ್ಕೆ ಏನಾದ್ರು ಮಾಡ್ಕೋಬೇಕು. ಅದು ಇನ್ನೊಂದು. ಬೆಂಗಳೂರು ಚಳಿ ಸ್ಟಾರ್ಟ್ ಆಗೈತೆ ಗೈಸ್. ನಮ್ಮದು ಇನ್ಸ್ಟಂಟ್ ಎಗ್ ರೈಸ್ ಮತ್ತು ಇದೇನೋ ಮಾಡಿದ್ವಿ, ಕೈಟ್ ಹೋಗ್ಬಿಡ್ತು. ಏನು ಮಾಡೋಂಗಿಲ್ಲ, ಇನ್ಸ್ಟಂಟ್ ಜಸ್ಟ್ 5 ಮಿನಿಟ್ ಅಂತ ಊಟ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಿ ಹೊಸವತ್ತೆ ಹೇಳೋದು ಮಧ್ಯಾಹ್ನ ಹತ್ತಲ್ಲ ಅಂದನ. ಅಲ್ಲಿ ನಾವು ಊಟ ಮಾಡಿಬಿಟ್ಟು ಪಾಚ್ಕೋತೀವಿ. ಅಲ್ಲಿ ತನಕ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಗೈಸ್. ರಾತ್ರಿ ಬಂದದ್ದು ಲೇಟ್ ಆಯಿತು. ಸೊ ಹಾಗಾಗಿ ಪಟ್ಟ ಮಾಡ್ಕೊಂಡ್ಬಿಟ್ಟು ವೀಡಿಯೋ ಎಡ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಹಂಗಂತೆ. ಇಷ್ಟ ಆದರೆ ಒಂದು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಬಾರಿ. ಅಲ್ಲಿ ತನಕ ಮಾತ್ರ ಸಿಕ್ತಾಗ ಬಾಯ್ ಬಾಯ್.